ಯಾರಿಗೂ ನಮಸ್ಕಾರ ರೀ. ಮತ್ತು ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತು ಬೆಳಗ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ರೀ. ಏನಂತಂದ್ರೆ ಇವತ್ತು ಪಡ್ ನೆನೆ ಹಾಕಿದ್ವಿ ರೀ. ಆ ಪಡ್ ಮಾಡ್ಕೊಂಡು ಅಷ್ಟೊತ್ತಿಗೆ ಈ ಕಡೆ ಜಾಲ ಒಳಗೆ ಎಲ್ಲ ಕೊಬ್ಬರಿ ಕೀಬರಿ ಎಲ್ಲ ಹಾಕ್ಕೊಂಡು ಚಟ್ನಿ ಮಾಡೋ ಅಂತೇಳಿ ರೆಡಿ ಇಟ್ಕೊಂಡೇನಿ. ಅಷ್ಟೊತ್ತಿಗೆ ಮಿಕ್ಸರ್ ಆನ್ ಮಾಡೋಕೆ ಹೋಗ್ತೀನಿ, ಚಟ್ನಿ ಕರೆಂಟ ಹೋಗ್ಬಿಟ್ಟೈತಿ. ಏನು ಮಾಡೋ ತಿಳಿಲಾರ್ದ ಒಂದು ಐಡಿಯಾ ಹೊಳೀತು ರೀ. ಏನಂತಂದ್ರೆ ನಮ್ದು ಮನೆ ಸ್ಪೆಷಲ್ ಚಟ್ನಿ ರೀ. ಇದು ನೋಡಿರಿ, ಕಟ್ಟಾ ಮೀಠಾ ಟಿಕಾ ಚಟ್ನಿ ರೀ, KMT ಚಟ್ನಿ ರೀ. ಇದನ್ನ ಮಾಡೋದು ಹೆಂಗೆ ಅಂತೇಳಿ ಫಸ್ಟ್ ನೋಡ್ಕೊಂಡು ಬಿಡೋಣ ಬರ್ರಿ. ಮೊದಲಿಗೆ ಒಂದಿಷ್ಟು ಹುಣಸೆಹಣ್ಣು ಒಂದೆರಡು ಸಲ ವಾಶ್ ಮಾಡ್ಕೊಂಡು ನೆನೆ ಇಟ್ಟೆ. ಆಮೇಲೆ ಈ ಕಡೆ ಒಂದು ನೀರುಳ್ಳಿ ತೊಗೊಂಡು ಸಣ್ಣದಾಗ ನಿಮ್ಮ ಮನೆಗೆ ಚಾಪರ್ ರೀ ಇಲ್ಲಿ, ಇಲ್ಲಾಂದರೆ ಇಡಗಿ ಮನ್ಯಾಗ ಇಲ್ಲಾಂದರೆ ಚಾಕುವಿಂದ ಎದುರಿಗೆಲ್ಲ ಮಾಡ್ಕೊರಿ. ನಮ್ಮ ಮನೆಗೆ ಚಾಪರ್ ಇತ್ತು, ಹಾಗಾಗಿ ನಾವು ಸಣ್ಣದಾಗಿ ಅದನ್ನು ಚಾಪರ್ದಾಗ ಸಣ್ಣ ಮಾಡ್ಕೊಂಡಿದ್ದೆ. ಅದು ಸಣ್ಣದಾಗಿದ್ದರೆ ಭಾಳ ಚಲೋ ರೀ. ಅದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಒಂದೇ ಬೆಳ್ಳುಳ್ಳಿ ತೊಗೊಂಡು ಒಂದು ಸಣ್ಣದಾಗಿ ಜಚ್ಕೊಂಡಿರಿ. ಅದಾದ ನಂತರ ಅದನ್ನು ಸೈಡಿಗೆ ಇಟ್ಟಿದ್ವಲ್ಲಿ ಹುಣಸೆ ಹಣ್ಣದ್ದು, ಅದನ್ನು ಸ್ವಲ್ಪ ತೊಗೊಂಡು ಚಂದಂಗೆ ಕಿವುಚ್ಕೊಂಡು ಅದರದ್ದು ನೀರಷ್ಟು ಬಸದು ಹಾಕೋಬೇಕು ರೀ. ಇದಾದ ನಂತರ ನಮಗೆ ಬೇಕಲ್ರಿ ಟೀಕಾ ಖಾರ, ಮೀಠಾ ಬೇಕಲ್ರಿ ಬೆಲ್ಲ, ಮತ್ತು ಸ್ವಲ್ಪ ಉಪ್ಪು, ಒಂದು ಇಂಗು, ಅದಾದ ನಂತರ ಒಂದು ಸ್ಪೂನಷ್ಟು ಎಣ್ಣೆ, ಇದೆಲ್ಲನೂ ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಂಡಿರಿ. ಇದು ನೋಡಿರಿ, ನೀವು ಕರೆಂಟ್ ಹೋದ್ಮೇಲೆ ಹಾಕಿ ಮಾಡ್ಕೋಬೇಕಂತಿಲ್ಲ, ಕರೆಂಟ್ ಇದ್ದಾಗೂ ಮಾಡ್ಕೋರಿ, ನಡೀತೈತಿ. ಭಾಳ ರುಚಿ ಆಗ್ತೈತಿ. ಮತ್ತು ಯಾಕೋ ಸ್ವಲ್ಪ ಖಾರ ಕಡಿಮೆ ಅನ್ಸತೈತಲ್ರಿ, ಹಾಗಾಗಿ ನಾನು ಏನು ಮಾಡ್ಕೊಂಡು MT ಆದದ್ದು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು, ಅದು ಸ್ವಲ್ಪ ಜಾಸ್ತಿ ಖಾರ ಆದ್ರೂ ಈ ಚಟ್ನಿಗೆ ಭಾಳ ರುಚಿ ಕೊಡ್ತೈತ್ರಿ. ಮತ್ತು ಒಂದಿಷ್ಟು ಕೊತ್ತಂಬರಿ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ, ಇನ್ನೇನು ಬಿಸಿ ಬಿಸಿ ಪಡ್ಡಾಗಿದ್ದು ತೊಗೊಳ್ರಿ, ಹಾಕ್ಕೊಂಡೇ ಬಿಟ್ಟೆ. ನಮ್ಮ ಮನೆ ಸ್ಪೆಷಲ KMT ಚಟ್ನಿ ರೀ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಹೆಂಗೆ ಇಷ್ಟ ಆಯ್ತು ರೀ? ಚಲೋ ಅನಿಸಿದ್ರೆ ಲೈಕು, ಶೇರು, ಕಮೆಂಟು ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಗಂಟೆ ಹೊಡ್ರಿ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತು ನಾವು ನಿಮ್ಗೆ ಭೇಟಿ ಆಗ್ತೀವಿ ಅಂತ ಹೇಳ್ಕೊತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್.